ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ಗೆ ನಿನ್ನೆ ಐಟಿ ಅಧಿಕಾರಿಗಳು ವ್ಯಾಪಕವಾಗಿ ವಿಚಾರಣೆ ಮಾಡೋದ್ರ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಮುಂದಾದರು. ಇನ್ಫ್ಯಾಕ್ಟ್ 7 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯ ಬಿಸಿಯನ್ನ ಅನುಭವಿಸಬೇಕಾಯಿತು ಕೊಲೆ ಆರೋಪಿ ದರ್ಶನ್. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಐಟಿ ಡ್ರಿಲ್. 7 ಗಂಟೆಗಳ ವಿಚಾರಣೆ, ಐಟಿ ಪ್ರಶ್ನೆಗಳಿಗೆ ತಬ್ಬಿಬ್ಬಾದ ದಾಸ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ಬಳ್ಳಾರಿ ಜೈಲು ಸೇರಿರುವ ಆರೋಪಿ ನಟ ದರ್ಶನ್ಗೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ. ಕೊಲೆ ಪ್ರಕರಣದ ನಂತರದಲ್ಲಿ ನಡೆಸಿದ್ದ ಹಣಕಾಸಿನ ವ್ಯವಹಾರದಲ್ಲಿ ಇದೀಗ ಐಟಿ ಎಂಟ್ರಿಯಾಗಿದೆ. ಸುಲಭವಾಗಿ ಜಾಮೀನು ಪಡೆಯುವ ಹಂಬಲದಲ್ಲಿದ್ದ ದರ್ಶನ್ಗೆ ನಿರಾಸೆಯಾಗಿದೆ. ಐಟಿ ಅಧಿಕಾರಿಗಳು ನಿನ್ನೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟು ಕೊಲೆ ಆರೋಪಿ ದರ್ಶನ್ ವಿಚಾರಣೆ ನಡೆಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಶವ ಸಾಗಿಸಲು ಮತ್ತು ಕೊಲೆ ಆರೋಪಿ ಸೃಷ್ಟಿಗೆ ದರ್ಶನ್ ಲಕ್ಷ ಖರ್ಚು ಮಾಡಿದ್ದರು ಎನ್ನಲಾಗಿದೆ. ಆ ಹಣದ ಮೂಲ ಕೆದಕಿರೋ ಐಟಿ ಅಧಿಕಾರಿಗಳು ದರ್ಶನ್ಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಹಣದ ಮೂಲದ ಬಗ್ಗೆ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ಆಡಿಟರ್ ಎಂಎಸ್ ರಾವ್ ಕೊಟ್ಟ ದಾಖಲೆಗಳನ್ನ ಮತ್ತು ದರ್ಶನ್ ಹೇಳಿಕೆ ಎರಡನ್ನೂ ತಾಳೆ ಹಾಕಿ ನೋಡಿದ್ದಾರೆ. ಐಟಿ ಅಧಿಕಾರಿಗಳಿಂದ ದರ್ಶನ್ ಹೇಳಿಕೆ ದಾಖಲು. ಒಂದೇ ದಿನದಲ್ಲಿ ವಿಚಾರಣೆ ಮುಗಿಸಿ ತೆರಳಿದ ಐಟಿ. ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ದರ್ಶನ್ ವಿಚಾರಣೆ ನಡೆದಿದೆ. ಐಟಿ ಅಧಿಕಾರಿಗಳ ವಿಚಾರಣೆಯ ಪ್ರತಿಯೊಂದು ತುಣುಕನ್ನ ಚಿತ್ರೀಕರಣ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ಬಳಕೆಯಾದ ಒಟ್ಟು ಹಣದ ಬಗ್ಗೆ ವಿಚಾರಣೆ ನಡೆಸಿದ ಐಟಿ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ಗೆ ಐಟಿ ಡ್ರಿಲ್. ಕೊಲೆ ಪ್ರಕರಣದಲ್ಲಿ ಬಳಕೆಯಾದ ಹಣದ ಬಗ್ಗೆ ವಿಚಾರಣೆ. ಆರೋಪಿಗಳಿಗೆ ದರ್ಶನ್ ನೀಡಿದ್ದರು ಎನ್ನಲಾದ ಹಣ, ಯಾವ್ಯಾವ ಅಕೌಂಟ್ಗಳ ಮೂಲಕ ಹಣ ವಹಿವಾಟಾಗಿದೆ, ಶವದ ವಿಲೇವಾರಿಗೆ ದರ್ಶನ್ ನೀಡಿದ್ದ 30 ಲಕ್ಷ ಹಣ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಮಾಡಲಾಗಿತ್ತು, ದರ್ಶನ್ ಮನೆಯಲ್ಲಿ ಸೀಸ್ ಆಗಿದ್ದ 40 ಲಕ್ಷ ಹಣ, ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಸೀಸ್ ಆಗಿದ್ದ 3 ಲಕ್ಷ, ಮೈಸೂರು ಹೋಟೆಲ್ನಲ್ಲಿ ಸೀಸ್ ಆಗಿದ್ದ 1 ಲಕ್ಷ ಹಣ, ಒಟ್ಟು 84 ಲಕ್ಷ ಹಣದ ಬಗ್ಗೆ ವಿವರಣೆ ಪಡೆದ ಐಟಿ. ದರ್ಶನ್ ಪರ ಆಡಿಟರ್ ಕೊಟ್ಟ ದಾಖಲೆಗಳು ಮತ್ತು ದರ್ಶನ್ ನೀಡಿದ ಹೇಳಿಕೆಗಳು ಎರಡನ್ನ ತಾಳೆ ಹಾಕಿದ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಮಧ್ಯಾಹ್ನ 12:30ರಿಂದ ನಿರಂತರವಾಗಿ 7 ತಾಸುಗಳ ಕಾಲ ಐಟಿ ಅಧಿಕಾರಿಗಳು ನಡೆಸಿದ ಡ್ರಿಲ್ಗೆ ಆರೋಪಿ ದರ್ಶನ್ ತಂಡ ಹೊಡೆದಿದ್ದಾರೆ. 2 ದಿನ ವಿಚಾರಣೆಗೆ ಪರ್ಮಿಷನ್ ತಗೊಂಡಿದ್ದ ಐಟಿ ಅಧಿಕಾರಿಗಳು ಒಂದೇ ದಿನದಲ್ಲಿ ವಿಚಾರಣೆ ಮುಗಿಸಿದ್ದಾರೆ. ಒಟ್ನಲ್ಲಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ಆರೋಪಿ ದರ್ಶನ್ಗೆ ಐಟಿ ವಿಚಾರಣೆ ಮುಳುವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅಮರೇಶ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.